ಗೈಸ್, ನನ್ನ ತಂಗಿ ಮಧ್ಯಾಹ್ನ ಊಟ ಮಾಡಿದ್ರು ಇನ್ನೂ ಸಮಾಧಾನ ಆಗಿಲ್ಲ ಅಂತ ಹೇಳಿ ಇವಾಗ ಎಗ್ ಬುರ್ಜಿ ತಿನ್ಬೇಕು ನಾನು ಅಂತ ಅಂದ್ಲು. ಅದಕ್ಕೆ ಅಮ್ಮ ಎಗ್ ತಂದಿದ್ದಾರೆ. ಇವಳು ಇವಾಗ ಅಮ್ಮ ಒಂದು ಆಮ್ಲೆಟ್ ಹಾಕ್ಕೊಡ್ರಿ, ಆಮೇಲೆ ನೀವು ಎಗ್ ಬುರ್ಜಿ ಮಾಡ್ಕೊಳ್ರಿ ಅಂತ ಅಂದರು. ನಾನು ಹೆಸ್ತೀನಿ ಕೊಡು ಈರುಳ್ಳಿನ ಅಂತ ಅಂದರೆ, ಇಲ್ಲ ನಾನೇ ಹೆಸ್ತೀನಿ, ನೀನು ವಿಡಿಯೋ ಹಿಡ್ಕೊ ಅಂತ ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ ಫೋನ್ನ. ನೋಡೋಣ ಬನ್ನಿ ಗೈಸ್. ಇಲ್ಲಿ ನೋಡಿ ಅಮ್ಮ, ಈರುಳ್ಳಿ ಚೆನ್ನಾಗಿಲ್ಲ. ಯಾಕೆ? ಸ್ಮೆಲ್ ನೋಡಿ ಯಾವ ಥರ ನೋಡ್ತಿದ್ದೆ. ಅಲ್ಲ, ಈ ಈರುಳ್ಳಿ ಚೆನ್ನಾಗಿಲ್ಲ ಅಂತ ನೋಡ. ಚೆನ್ನಾಗಿತ್ತ ಬೇಟೆ. ಇವಳಿಗೆ ಏನಾದರೂ ಅಂದ್ಬಿಟ್ರೆ ಯಪ್ಪ ಸುಮ್ಮನೆ ಸ್ಮೆಲ್ ನೋಡ್ತಿದ್ದಾಳೆ ಆ ಈರುಳ್ಳಿದು. ತಿನ್ನೋಬೇಕಾದ್ರೆ ಏನೋ ಅನ್ಸಲ್ಲ. ಸಣ್ಣಕ್ಕೆ ಹೆಚ್ಚಬೇಕು. ಗಾಯ್ಸ್ ನೋಡಿ, ಅಮ್ಮ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚು ಅಂತಂದರೆ ಅದಕ್ಕೊಂದು ದೊಡ್ಡ ಪ್ರೆಷರ್ ಹಾಕಿ ಈರುಳ್ಳಿನ ಕಟ್ ಮಾಡ್ತಿದ್ದಾಳೆ. ಈ ಕಡೆ ತಿರುಗಿ ಒಂದು ಸ್ವಲ್ಪ. ಹಾಗಾದರೆ ಏನು ಮಾತಾಡಬಾರ್ದಂತ ಇದೆಯಾ? ಮಾತಾಡಿದರೆ ಏನಾದರೂ ಕೈ ಏನಾದರೂ ಆಗುತ್ತಾ? ಮತ್ತು ಅನ್ನೆಸೆಸರಿ ಟೈಮಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೆ, ಇವಾಗ ಆಗಲ್ವಾ? ಗೈಸ್, ಇನ್ನೂ ನಮ್ಮ ಬ್ಲಾಗಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟ್. ನೋಡಿ, ಒಂದು ಈರುಳ್ಳಿನ ಹೆಚ್ಚೋಕೆ ಎಷ್ಟು ಟೈಮ್ ತಗೊಂತಿದ್ದಾಳೆ ಅಂತಂದರೆ. ಗೈಸ್, ಮನೆಯಲ್ಲೂ ನೀವು ಇಷ್ಟೇ ಟೈಮ್ ತಗೊಂತೀರಾ? ಈ ಕಡೆ ಬಾ, ನಾನಾದರೂ ಹೆಚ್ಚ್ತೀನಿ. ಮತ್ತೆ ಸ್ಲೋ ಆಗಿ ಮಾಡಿದ್ರೆ ಮತ್ತೆ ಕಣ್ಣಲ್ಲಿ ನೀರು ಹಾಗೆ ಬರುತ್ತೆ. ಇವಾಗ ನನಗೆ ಬರಾಕತ್ತಿದ ಖಾರ ಇಲ್ಲ. ಗ್ಯಾಸ್ ಇವಳು ಎಷ್ಟು ಇದ್ದಾಳೆ ಅಂತಂದರೆ, ಒಂದು ಸ್ವಲ್ಪ ದಿನದ ಹಿಂದೆ ಈರುಳ್ಳಿ ಹೆಚ್ಚಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೆಚ್ಚಿದ್ಲು ಈರುಳ್ಳಿನ. ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ನನ್ನ ಈರುಳ್ಳಿ ಹೆಚ್ಚೋಕ್ಕಾಗಲ್ಲ ಅಂತೇಳಿ ಪಪ್ಪನ ಹೆಲ್ಮೆಟ್ ಹಾಕ್ಕೊಂಡು ಈರುಳ್ಳಿನ ಹೆಚ್ಚಿದ್ಲು. ನಿಜ ತಾನೆ? ಆಮೇಲೆ ಸ್ಪೆಕ್ಸ್ ಇರ್ತವೆ ನೋಡಿ ಗೈಸ್, ಅದು ಹಾಕೊಂಡು ಹೆಚ್ಚಿದ್ದೆ. ಇವಳಿಗೆ ಈರುಳ್ಳಿ ಹೆಚ್ಚಕ್ಕೆ ಹೇಳ್ಬಿಟ್ರೆ ಅಂತಂದರೆ ತುಂಬ ಶೆಕೆ ಇದೆ ಗೈಸ್. ಒಂದು ಅರ್ಧ ತಾಸು ಏನಾದರೂ ಅಕಸ್ಮಾತ್ ನಾವು ಕೆಳಗೆ ಕುತ್ಕೊಂಡ್ವಿ, ಒಂದೇ ತ ಕುತ್ಕೊಂಡ್ವಿ ಅಂತಂದರೆ ಬೇವ್ರು ಹಾಗೆ ಇಳಿಯುತ್ತೆ. ಎಷ್ಟು ಶೆಕೆ ಅಂತಂದರೆ, ಈಗ ಸದ್ಯ ಮಳೆ ಬರೋವರೆಗೂ ಮಾತ್ರ ತುಂಬ ಶೆಕೆ ಇದೆ. ನೈಟೆಲ್ಲ ಒಂದು ಊಟ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಇಲ್ಲ 2 ಸಲ ಮನೆ ಮೇಲೆ ಹೋಗ್ತೀವಿ, ಊಟ ಆದಮೇಲೆ ಮನೆ ಮೇಲೆ ಹೋಗ್ತೀವಿ. ಶೆಕೆ ತಡ್ಕೊಳೋಕ್ಕೆ ಆಗಲ್ಲ. 9 ಗಂಟೆ ಮೇಲೆ ಗಾಳಿ ಚೆನ್ನಾಗಿ ಬೀಸುತ್ತೆ, ಎಲ್ಲರಿಗೂ ಗಾಳಿನೇ ಬರಲ್ಲ. ಶೆಕೆ ಮಾತ್ರ ತುಂಬ ಇದೆ. ಈಗ ಜಸ್ಟ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ, ಇಷ್ಟೇ ಶೆಕೆ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಎಷ್ಟು ಬಿಸಿಲಿರುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಶೆಕೆ ಇದೆ. ಅಂತೂ ಫೈನಲಿ ಈರುಳ್ಳಿ ಹೆಚ್ಚಿದಾಯ್ತು ಗೈಸ್. ಫೈನಲಿ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಲು ಗೈಸ್ ನನ್ನ ತಂಗಿ. ನಿಜ ತಾನೆ? ಬನ್ನಿ ಈಗ ಎಗ್ ಬುರ್ಜಿ ಎಗ್ ಆಮ್ಲೆಟ್ ಎರಡು ಮಾಡೋಣ. ಬನ್ನಿ ಗೈಸ್, ಈಗ ಈರುಳ್ಳಿ ಹಾಕೋಣ. ಅದ್ರ ಮೇಲೆ ಅಷ್ಟು ಸಿಟ್ಟ? ಬರೀ ಅವಾಗ ನೀವು ಒಬ್ಬಕ್ಕೆ ಮಾತಾಡ್ಬೇಕಂತ ಏನಾದರೂ ರೂಲ್ಸ್ ಐತಾ? ನಾನು ಏನಾದರೂ ಅಂದಿದ್ದೆ ನಿನಗೆ, ನಾನು ಲಾಗಲ್ಲಿ ಒಬ್ಬಳೇ ಮಾತಾಡ್ತೀನಿ ಅಂಥೇಳಿ? ನೀನು ಮಾತಾಡಂದ್ರೆ ಮಾತಾಡೋದೇ ಇಲ್ಲ, ಅಷ್ಟು ಸೈಲೆಂಟಾಗಿ ಇರ್ತೀಯ, ಮತ್ತು ನನ್ನ ಮೇಲೆ ಆಗ್ತೀಯ ನೀನು. ಅಮ್ಮ ಗೈಸ್, ನನ್ನ ತಂಗಿ ನೋಡಿ ಇಲ್ಲಿ ಖಾರ ಪುಡಿ ಇಷ್ಟ ಆಗ್ತಾಳಂತೆ. ಚೆನ್ನಾಗಿ ಟೇಸ್ಟ್ ಇರುತ್ತೆ. ಬಾತ್ರೂಮ್ ಬಿಟ್ಟು ಬರಲ್ಲ ನೀನು. ಗೈಸ್, ಅಮ್ಮ ನೋಡಿ ಇಲ್ಲಿ ರಾಟಿ ಹೊಲ್ಕೊಂತ ಕೂತಿದ್ದಾರೆ. ಇಲ್ಲಿ ನೋಡಿ ಗೈಸ್, ಸಾಕು ಬಿಟ್ಟು ಸಾಕು, ಇನ್ನೂ ಸ್ವಲ್ಪ ಹಾಕಿ. ಅವತ್ತು ಸುರ್ಗೊಂಡ್ಗೊಪ್ಪಕ್ಕೆ ಹೋದಾಗೆ ಈ ನೋಟ್ ಕೊಟ್ಬಿಟ್ಟಿದ್ದಾರೆ. ನಾನು ನಿಜ 2 ಸಲ ಈ ನೋಟ್ ಕೊಟ್ಟಾದ್ಮೇಲೆ 2 ಸಲ ಅಂಗಡಿಗೆ ಹೋಗಿದ್ದೀನಿ. ನಡೆಯುತ್ತಾ ಅಂತೇಳಿ ನಾನು ಆ್ಯಕ್ಚುಲಿ ನಿನ್ನೆ ಮೊಸರು ತರೋಕೆ ಹೋದಾಗ ತಗೊಂಡು ಹೋಗಿದ್ದಿಲ್ಲ. ಇದನ್ನು ತಗೊಂಡು ಹೋಗಿದ್ರು ಸಹಿತ ಅಂಗಡಿಯವರು ನೋಟ್ ಸರಿ ಇಲ್ಲ ಅಂದರು. ಮೊನ್ನೆ ತಗೊಂಡು ಹೋದಾಗ ನಾನೇ ಈ ನೋಟ್ ಸರಿ ಇಲ್ಲ ಅಂತ ವಾಪಸ್ ಇಸ್ಕೊಂಡು ನಡೀತಾನೆ ಇಲ್ಲ. ನಮ್ಮ ಮಮ್ಮಿ ಹೇಗೆ ನಡೆಸ್ತಾರೋ ನೋಡೋಣ ಈ ನೋಟ್ನ. ಬ್ಯಾಂಕಿಗೆ ಕೊಟ್ಟರು ನಡೀತತ್ತೆ, ಬ್ಯಾಂಕ್ ಕೊಡೋದಿಲ್ಲ ನಡೀತಾವೆ. ಏನು ಮಾಡೋಕ್ಕಾಗಲ್ಲ, ಮತ್ತು ಸಂತೆಲ್ಲ ಹೋದಾಗೆಲ್ಲ ಕೊಡ್ತಾರ. ಈಗೆಲ್ಲ ನೋಟ್ ನೋಡ್ಕೊಂತಾನೆ ಕುಂದ್ರಕ್ಕಾಗಲ್ಲ. ಅಯ್ಯಪ್ಪ, ಉಪ್ಪು ನೋಡಿ ಎಷ್ಟು ಹಾಕ್ತಿದ್ದಾಳೆ. ಸಾಕ ಸಾಕು 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 ಬಿಟ್ಟು. ಅಯ್ಯೋ ದೇವ್ರೇ, ಇವಳು ಭಾಳ ಇದ್ದಾಳೆ ಗೈಸ್. ಅವಳು ಉಪ್ಪು ಖಾರ ಪುಡಿ ಅಂತಂದ್ರೆ ಏನೋ ತಿಳ್ಕೊಂಬಿಟ್ಟಾಳೆ. ಆ ಪಾಕೆಟ್ ಕಟ್ ಮಾಡಿ ನೋಡಿ, ತಗೊಂಬ ಇಲ್ಲಿ.
ಗೈಸ್ ದೇವ್ರು ಭಾರಿ ದೊಡ್ಡ ತಲೆ ಕೊಟ್ಬಿಟ್ಟಿದ್ದಾರೆ ಇವಳಿಗೆ, ಎಷ್ಟೆಲ್ಲ ಯೋಚನೆ ಮಾಡ್ತಾಳೆ ಅಂತ. ಬ್ರೈನ್ ಮಾತ್ರ ಭಾಳ ಇಂಪ್ರೂವ್ ಇದೆ ನೋಡಿ ಗೈಸ್. ಹಾಕಬೇಡ ಹಾಕು ಅಂತಂದರೆ ಹಾಕ್ಲೋ ಬೇಡ ಅಂತಾಳೆ, ಹಾಕಬೇಡ ಅಂತಂದರೆ ಇಡೀ ಪಾಕೆಟ್ ಹಾಕ್ಲಾ ಅಂತ ಕೇಳ್ತಿದ್ದಾಳೆ ಎಲ್ಲಿ ತಿನ್ನೋದ ಒಂದು ಕೆಲಸ ಅವಳು ನೋಡಿ ಗೈಸ್. ಇಲ್ಲಿ ಗೈಸ್ ಇವಳಿಗೆ ಒಂದು ಡೌಟ್ ಅಂತೆ, ಏನಂತಂದರೆ ಕಸ್ಟಮರ್ಸ್ ಆದರೆ ಹರಿದಿದ್ದು ನೋಟ್ನ ಇಸ್ಕೋಬೇಕು, ತಿರ್ಗಾ ವಾಪಸ್ ಕೊಡೋಕ್ಕೋದ್ರೆ ಯಾಕೆ ಕೊಟ್ಟಿದ್ದು ಯಾವಾಗ ಕೊಟ್ಟಿದ್ದು ಅಂತ ಕೇಳ್ತಾರೆ ಅಂಥೇಳಿ, ಯಾಕೆ ಆ ಥರ ಅಂತೇಳಿ ಆ ಡೌಟು ನಿಮ್ಮ ಮುಂದೆ ಕೇಳ್ತಿದ್ದಾಳೆ, ನೀವು ಆನ್ಸರ್ ಮಾಡಬೇಕಂತೆ. ಅಲ್ಲ ಗೈಸ್ ಅವ್ಳು ಹೇಳಿದ್ಲು ನಾನೇ ಕೇಳ್ತೀನಿ ಅಂಥೇಳಿ. ನಾನು ಆನ್ಸರ್ ಮಾಡ್ತೀನಿ ತಗೋ ಅಂತಂದರೆ ಬೇಡ ಬೇಡ ಬೇಡ, ಯಾಕೆ ನೀ ಅಮ್ಮ ನಿನ್ನ ಬ್ಲಾಗಲ್ಲಿ ನೀನು ಒಬ್ಬಳೇ ಮಾತಾಡ್ಬೇಕಂತ ರೂಲ್ಸ್ ಆಯ್ತಾ ಅಂದ್ರು. ಇಲ್ಲಿ ತಗೋ ನೀನೇ ಹೇಳು ಅಂತಂದರೆ ಬೇಡ ನಾನು ಹೇಳಲ್ಲ ನೀನೇ ಹೇಳು ಅಂತ ಅಂದ್ಲು ಗೈಸ್ ಅವಳು. ಅದಕ್ಕೆ ಕೇಳಿದೆ ನೋಡಿ, ಅಲ್ಲಿ ಕಮೆಂಟ್ ಮಾಡಿ ಗೈಸ್, ಅವಳಿಗೆ ಡೌಟ್ನ ಕ್ಲಿಯರ್ ಮಾಡೋಣ. ಎಲ್ಲಿ ಹೋದ್ರೂ ಡ್ಯಾನ್ಸ್, ಎಲ್ಲಿ ಹೋದ್ರೂ ಡ್ಯಾನ್ಸ್. ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮುಗಿಯೋದೇ ತಡ ಇಲ್ಲ, ಇವಳು ಡ್ಯಾನ್ಸ್ ಅಂತೂ ನಿಲ್ಲಿಸೋದೇ ಇಲ್ಲ. ಒಂದು ಅರ್ಧ ತಾಸು ಬೇಕಾ ಒಂದು ಮೊಟ್ಟೆ ಹೊಡೆಯೋಕ್ಕೆ? ದೇವರು ಭಾರಿ ತಲೆ ಕೊಟ್ಬಿಟ್ಟಿದ್ದಾನೆ ಗೈಸ್ ಇವಳಿಗೆ. ಆ ರಿಯಾಕ್ಷನ್ ನೋಡಿಬಿಟ್ರೆ ಅದೊಂದು ಕೆಲಸ ಮಾಡಬೇಕಾದ್ರೆ ಕೈ ಕೆಲಸ ಇದ್ದರೆ ಬಾಯಲ್ಲಿ ಆ್ಯಕ್ಷನ್ ಮಾಡ್ತಾಳೆ ಕ್ಲೀನಾಗಿ. ಅದರಲ್ಲೇ ನೋಡೋಕೆ ಮತ್ತೆ ಆ ಮೊಟ್ಟೆ ಏನಾದರೂ ಹಾಳಾಗಿದ್ದರೆ ಮೊಟ್ಟೆ ಹಾಕ್ತಿ ಅಮ್ಮ ಮೊಟ್ಟೆ ಹಾಳಾಗಲ್ಲ, ಮೊಟ್ಟೆ ಹಾಳಾಗಲ್ಲ. ಹಾಂ ಇವಳಿಗೆ ಈ ಥರ ಸೆರೆ ಕೊಟ್ಬಿಟ್ಟಿದ್ದಾನೆ ದೇವ್ರು. ನಾನು ಹೆಂಗೆ ಮೊಟ್ಟೆ ಹೊಡೆಯೋದು ಕಲ್ಕಂತೆ ಅಂದರೆ, ಅಮ್ಮ ಎಗ್ ಬುರ್ಜಿ ಇರಲಿ ಆಮ್ಲೆಟ್ ಮಾಡೋದಿದ್ರೆ ನಾನೇ ಹೊಡಿತೀನಿ ಗೈಸ್. ಹೊಡಿತಾಳೆ ಹೊಡಿತಾಳೆ ನೋಡಿ ಗೈಸ್, ಎರಡನೇ ಸಲ ಈ ಥರ ಕೆಲಸ ಮಾಡ್ತಿರೋದು. ಮತ್ತೆ ಮುಖದ ಮೇಲೆಲ್ಲ ಸಿಡ್ಸ್ಕೊಬಿಟ್ಟಿದ್ಯಾ, ಸೆಕೆಂಡ್ ಟೈಮ್ ಹೋಳಿ ಹಬ್ಬ ಆಗಿತ್ತು ನಿಂದು. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡೋಣ ಗೈಸ್. ಫಸ್ಟ್ ಡಸ್ಟ್ಬಿನಲ್ಲಿ ಹಾಕ್ಬಿಡು. ಇವೆಲ್ಲ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಗೈಸ್ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ. ಕಿವಿ ಕೆಲಸ ಅಲ್ಲ ನಿಂದು. ನಾನೇನಾದರೂ ಅಂದ ಅನ್ನೆಸೆಸರಿ ಬ್ಯಾಡ್ ಆಗಿದ್ದು ಮಾತನ್ನ ಮಾತಾಡಕ್ಕೆ ನೀನೇನು ಕಡಿಮೆ ಇಲ್ಲ ನೀನು. ಅಮ್ಮ ತಗೊಂಡಿರ್ತಾರೆ ಗೈಸ್, ಅದಕ್ಕೆ ಒಂದು ಪಾತ್ರೆ ತಗೊಂಡು ತೊಳೆಯೋಕ್ಕಾಗಲ್ಲ ನೋಡಿ ಗೈಸ್ ಒಳಗೆ ಕೈನ. ಆ ಇಡೀ ಒಂದು ಇದು ಎತ್ಕೊಂಡಿದ್ದಾಳೆ ಬುಟ್ಟಿನ, ತಲೆ ಕೆಟ್ಟಿದ್ದೇವೆ ಹಿಡ್ಕೊ ಗೈಸ್. ಇನ್ಮೇಲೆ ಅಮ್ಮ ವ್ಲಾಗ್ ಒಳಗೆ ಬರಲ್ಲ ಗೈಸ್, ಅಮ್ಮ ಮಾತಾಡಂಗೆ ಇಲ್ಲ, ಅದಕ್ಕೆ ನಾವಿಬ್ಬರೇ ಬರ್ತೀವಿ ವ್ಲಾಗ್ ಒಳಗೆ ಗೈಸ್. ಅಮ್ಮಕ್ಕಿಂತ ಮುಂಚೆ ವ್ಲಾಗ್ ಯಾವ ಜನ್ಮದಾಗ ಬಂದು ಸ್ಟಾರ್ಟ್ ಮಾಡೋಗಿದ್ಲು ಇವಳು. ಅವಾಗೆಲ್ಲ ಮಾತಾಡ್ತಿದ್ರು ಗೈಸ್, ಈಗ ಕಡಿಮೆ ಮಾಡಿಬಿಟ್ಟಾರೆ ಗೈಸ್. ಇನ್ನೊಂದು ಸ್ವಲ್ಪ ದಿನ ಅಮ್ಮ ವ್ಲಾಗಲ್ಲಿ ಬರ್ತಾರೆ, ಸ್ಕೂಲ್ ಐತಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಇವಾಗ ಅಂಥೇಳಿ. ರಜದಲ್ಲಿ ಊರಿಗೆ ಹೋಗ್ತೀವಿ ನೋಡಿ ಗೈಸ್, ಅವಾಗ ನಾನೇ ಸ್ಟಾರ್ಟ್ ಮಾಡ್ತೀನಿ ನಮ್ಮ ತಮ್ಮವರಿಗೆ ಎಲ್ಲರಿಗೆ ಕರ್ಕೊಂಡು. ಆ್ಯಕ್ಚುಲಿ ಇವತ್ತೇ ಹೋಗ್ತಿದ್ವಿ, ಬಟ್ ಬೇಡ ಅಂತ ಹೇಳಿ ಅಮ್ಮ ರಜೆ ಕೊಡ್ತಾರಲ್ಲ ಸ್ಕೂಲ್, ಅವಾಗೆ ಹೋಗೋಣ ಅಂಥೇಳಿ. ಬರೋದು ಮನೆ ಹತ್ರ ಬರೋದು ಹೋಗೋದು ಆಗುತ್ತೆ ಅಂತ ಅಮ್ಮ ಬೇಡ ಅಂತ ಹೇಳಿದ್ರು ಗೈಸ್. ಗೈಸ್ ನಿಜ ಹೇಳ್ತಿದ್ದೀನಿ, ಇಷ್ಟು ದಿನ ಒಟ್ಟು ಮಾತಾಡಿರಲಿಲ್ಲ ಇವಳು ವ್ಲಾಗಲ್ಲಿ. ಇವತ್ತೇನಾಗ್ಬಿಟ್ಟಿದೆ, ಮಾತಾಡ್ತಾ ಇದ್ದಾಳೆ. ಮಾತಾಡಿ. ಫಸ್ಟ್ ಟೈಮ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ ಗೈಸ್. ಆ್ಯಕ್ಚುಲಿ ಇದು ಥರ್ಡ್ ಟೈಮ್ ನಾನು ಆಮ್ಲೆಟ್ನ ಹಾಕ್ತಿರೋದು. ನೋಡೋಣ ಟ್ರೈ ಮಾಡೋಣ. ಯಾವಾಗ 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 ಹಾಕಿರಿ? ಒಂದು ನಿಮಿಷ ವೇಟ್ ಮಾಡಿ, ಎಣ್ಣೆ ಫುಲ್ ಬಿಸಿ ಆಗ್ತಾ ಇದೆ. ಬಂದೇ ಮಾಡಿಬಿಟ್ಲು, ನಿನ್ನಷ್ಟು ತಲೆ ಕೆಟ್ಟಿಲ್ಲ. ನಾವು ಸ್ವಲ್ಪ ದೂರನೇ ಇರ್ತೀನಿ ಗೈಸ್, ನನಗೆ ಹೆದರ್ಕಿ ಓ ಎಣ್ಣೆ ಅಂತೆ. ಆಹಾ ಗಮ್ಮಂತ ಸ್ಮೆಲ್ ಬರ್ತಿದೆ ಗೈಸ್. ಇವ್ ಥರ ನಾನ್ ವೆಜ್ ನೋಡಿ ಗೈಸ್ ಎಷ್ಟು ಚಂದ ಮಾಡೋದಾಳೆ. ಹೇಗೋ ಒಂದೇ, ನಾವೇನೆಲ್ಲ ಕಲ್ತು ಬಂದಿಲ್ಲ ಇನ್ನು, ಈಗ ಜಸ್ಟ್ 14 ಇಯರ್ಸ್ ಅಷ್ಟೇ. 14 ಇಯರ್ಸ್ ಮತ್ತೆ ಎಷ್ಟು ಅನ್ಕೊಂಡಿದ್ದೆ? ಮೇ ಬಂತಂದ್ರೆ 14 ಇಯರ್ಸ್ ಗೈಸ್. ನಮ್ಮ ಅಕ್ಕನ ಬರ್ತಾರೆ ಯಾವಾಗ ಅಂತ ಕಮೆಂಟ್ ಮಾಡಿ ಗೈಸ್. ಅವ್ರಿಗೆ ಹೇಳಿದ್ಯಾ ನೀನು ಆಲ್ರೆಡಿ ನಮ್ಮ ಅಕ್ಕನ ಬರ್ಡೇ ಯಾವಾಗ? ಮತ್ತೆ ಡೇಟ್ ಹಂಗೆ ನಿನಗೆ ಗೊತ್ತಿದ್ರೆ ಮುಂಚೆ ಹೇಳಿದ್ರೆ ಅವ್ರು ನೆನ್ಪಿಟ್ಕೊಳ್ಳೋಕೆ. ನೀನು ಭಾಳ ತಲೆದೆ ಗೈಸ್ ಇರೋದು. ನೋಡೋಣ ನನ್ನ ಬರ್ಡೇಲಿ ಏನು ಮಾಡ್ತಾರೆ. ನನ್ನ ಕಡೆಯಿಂದ ಅಷ್ಟು ನಾನು ಏನು ಹೇಳ್ಸ್ಕೊಳಲ್ಲ. ನೀವು ಗಿಫ್ಟ್ ಕೊಡಿ ಇವಳಂಗೆಲ್ಲ ಅಲ್ಲ ಗೈಸ್, ನಾವು ನೀವಾಗೆ ಗಿಫ್ಟ್ ಕೊಡಿ ನೀವಾಗೆ ವಿಶ್ ಮಾಡಿರಿ ಅಂತ ಏನು ಹೇಳ್ಸ್ಕೊಳ. ಅವ್ರು ಎಷ್ಟು ಇದು ಮಾಡ್ತಾರಲ್ಲ ಅಷ್ಟೇ ಸಾಕು ನಮಗೆ. ವಿನ್ನರ್ ಇಲ್ಲ ಗೈಸ್, ದೊಡ್ಡ ಸಾರಿ ಮಾಡಿಬಿಟ್ಲು ಗೈಸ್. ಗೈಸ್ ಆ್ಯಕ್ಚುಲಿ ಥರ್ಡ್ ಏನೋ ಫೋರ್ತ್ ಟೈಮ್ ನಾನು ಅಪ್ಡೇಟ್ ಆಗ್ತಿರೋದು. ಈ ಥರ ಬಂದಿದೆ ಇದು ಫಾರ್ ದಿ ಫಸ್ಟ್ ಟೈಮ್. ಈ ಥರ ಇಷ್ಟು ಕರೆಕ್ಟಾಗಿ ಬಂದಿದೆ. ಒಂದ್ಸಲ ಏನೋ ಒಂದು ಸೆಕೆಂಡ್ ಟೈಮ್ ಮಾಡುವಾಗ ಕ್ಲೀನಾಗಿ ಬಂದಿದೆ. ಈ ಥರ ಇವಾಗ ಟ್ರಯಲ್. ಇದು ಫಸ್ಟ್ ಅಮ್ಮಗೆ ಹಾಕೊಟ್ಟು ಆಮೇಲೆ ಇವಳು ಮಾಡ್ತಾ ಅಂತ ಬುರ್ಜಿನ ಮಾಡಿ. ಅದೇನಿಲ್ಲ ಗೈಸ್, ಹಿಂಗೆ ಫುಲ್ ರೋಸ್ಟ್ ಆಗಿಬಿಡ್ತದು. ಏನಾದರೂ ಮಾತಾಡು ಅಮ್ಮ. ಏನು ಹೇಳ್ಬಿಡು.
ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಬಂದಿದೆ ಬಬಲ್ಸ್. ಸಮಾಧಾನ ಮಾಡ್ಕೊಂಡು ಸ್ವಲ್ಪ. ಬಬಲ್ಸ್ ನೋಡಿ ಗೈಸ್, ಬಬಲ್ಸ್. ಗೈಸ್ ನಿಜ ನಾನು ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಗ ಹೆದರ್ತಿದ್ದೆ. ನನ್ನ ಬ್ಲಾಗಲ್ಲಿ ಜಾಸ್ತಿ ಮಾತಾಡೋಕ್ಕೆ ಇಂಟ್ರೆಸ್ಟ್ ಆಗ್ತಿದ್ದಿಲ್ಲ. ಇವಾಗ ಒಂದು ಸ್ವಲ್ಪ 5 or 6 days ಎಕ್ಸಾಮ್ ಯಾವಾಗ ಮುಗಿತಲ್ಲ ಅವಾಗಿಂದ ಬ್ಲಾಗಲ್ಲಿ ಮಾತಾಡ್ತಿದ್ದೀನಿ. ಇವಳು ನನ್ನ ತಂಗಿದೆ ಮಾತು ತುಂಬ ಕಡಿಮೆ ಆಗಿದೆ, ಅಮ್ಮದು ಮಾತು ತುಂಬ ಕಡಿಮೆ ಆಗಿದೆ. ನಾನು ಒಬ್ಬಳೇ ಸ್ವಲ್ಪ ಬ್ಲಾಗಲ್ಲಿ ಟ್ರೆಂಡಿಂಗ್ ಆಗಿರೋದು. ಟ್ರೆಂಡಿಂಗ್ ಅಲ್ಲಮ್ಮ, ಅದು ಟ್ರೆಂಡಿಂಗ್ ಗೈಸ್ ಅವ್ರು ಫಸ್ಟ್ ಹಂಗೆ ಇವಳು ಹಾಗೆ ಅಂದ್ರೆ ನೀ ಮಾತಾಡ್ತೀಯ ಕರೆಕ್ಟಾಗಿ ಮಾತಾಡಲ್ಲ. ಕೆಲವೊಂದು ಲೆಟರ್ಸ್ನ ನುಂಗ್ತೀಯ ಅಂತ ಹೇಳ್ತಾಳೆ ಅವಳು. ಓವೆಲ್ಸ್ ನುಂಗ್ತಾಳೆ ಗೈಸ್ ಅವಳು. ಲೆಟರ್ಸ್ ಆದ್ರೂ ಅಷ್ಟೇ, ಬರೀ ಓವೆಲ್ಸ್ ಅಲ್ಲೇ ಮಾತಾಡ್ತೀಯ ನೀನು. ಓವೆಲ್ಸ್ ಅದೇ ಓವೆಲ್ಸ್ ಅಲ್ಲೇ ಮಾತಾಡ್ತೀಯ. ನಾನು ಏನಂದೆ? ಗೈಸ್ ಅವಳು ನೀಟಾಗಿ ಮಾತಾಡಲ್ಲ. ಓವೆಲ್ಸ್ ಅಲ್ಲೇ ಮರಿತೀಯ ನೀನು ಅಂತ ಅಂದು ನಾನು ಕೆಲವೊಂದು ಹಾಗೆ. ಗೈಸ್ ಬನ್ನಿ ನಮ್ಮ ಅಕ್ಕ ದೊಡ್ಡ ಸಾಧನೆ ಮಾಡಿರೋ ಆಮ್ಲೆಟ್ ತೆಗಿಯೋಣ. ಗೈಸ್ ತುಂಬಾ ಶಕೆ ಆಗ್ತಿದಪ್ಪ. ನಾನು ಏನು ಅಂದೇ ಇಲ್ಲ, ನಾನು ಕರೆಕ್ಟಾಗಿ ಮಾಡ್ತಿದ್ದೀನಿ ಮಾಡೋ ಕೆಲಸ. ಉಳ್ದಂತ್ರು ಓ ಗ್ರೇಟ್. ಹಿಂಗೆ ತೆಗಿಬೇಕು ಗೈಸ್. ಅದು ಫುಲ್ ರೋಸ್ಟ್ ಆದ್ರೂ ಪರವಾಗಿಲ್ಲ ಗೈಸ್. ನೀ ಸ್ವಲ್ಪ ಸಮಾಧಾನ ಮಾಡಿ. ನಾ ಈಗ ಎಗ್ ಬುರ್ಜಿ ಮಾಡಬೇಕು. ಅಮ್ಮಗೆ ಹೋಗಿ ಕೊಟ್ಟು ಬರೋಣ ಬನ್ನಿ. ಮಮ್ಮಿ ತಿಂದು ಟೇಸ್ಟ್ ಹೇಗಿದೆ ಅಂತ. ನಾವಿಬ್ರು ಮಾಡಿರೋ ಹೇಗಿದೆ ಅಂತ ಹೇಳ್ತಾರೆ ನಮ್ಮ ಮಮ್ಮಿ. ಏನ್ ಮಾಡಿದ್ಯಾ? ಜಡ್ಜಸ್ ಆಗಿದ್ದಾರೆ ಗೈಸ್ ನಮ್ಮ ಮಮ್ಮಿ. ಏನ್ ಮಾಡಿದ್ಯಾ? ಆಮ್ಲೆಟ್. ಮತ್ತೆ ನೀನ್ ನಾನು ಲೆಟರ್ಸ್ ಓವೆಲ್ಸ್ ಮರಿತೀನಿ, ನೀನ್ ಅದ್ರಲ್ಲಿ ವರ್ಡ್ಸ್ ಹಾರಿಸ್ತೀಯ. ಚೆನ್ನಾಗಿ ಅಮ್ಮನೇ ಹೇಳಿದಾಳೆ ಅದಕ್ಕೆ ಮಾಡಿದಾಳೆ, ಮತ್ತೆ ಅಮ್ಮಗೆ ಕೇಳ್ತಾಳೆ. ಸ್ವಲ್ಪ ಉಪ್ಪು ಕಡಿಮೆ. ನಾನು ಉಪ್ಪು ಹಾಕತ್ತಿದ್ದೆ ಗೈಸ್ ನಮ್ಮ ಮಮ್ಮಿ. ಸಾಕು 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 ಅಂತ ಹೇಳಿದ್ರು. ಚೆನ್ನಾಗಿ ಫಸ್ಟ್ ಟೈಮ್ ನನ್ನ ತಂಗಿ ದೊಡ್ಡ ಸಾಧನೆ ಮಾಡ್ತಿದ್ದಾಳೆ. ಫಸ್ಟ್ ಟೈಮ್ ಗೈಸ್ ಇದು. ಎಣ್ಣೆ ಹಾಕ್ಲಿಲ್ಲಂಗೆ ಆಮ್ಲೆಟ್ ರೆಡಿ ಮಾಡಿರೋ ಅದು ಇದನ್ನ ಹಾಕ್ತಿದ್ದಾಳೆ. ಸಾಕು. ಈಕಿ ಭಾಳ ಆಸೆ ಮಾಡ್ತಾಳೆ ಗೈಸ್, ತಿನ್ನಂಗೆ ಇಲ್ಲ. ನನಗಿಲ್ಲ ಅಂದ್ರೆ ಮಮ್ಮಿ ಕೊಟ್ಟು ಬಿಡ್ತಾರೆ ಗೈಸ್. ನಾನು ನಾನ್ ವೆಜ್ಜು ಜಾಸ್ತಿ ನನಗೆ ಇಂಟ್ರೆಸ್ಟೇ ಇಲ್ಲ. ನಾನ್ ವೆಜ್ಜು ಸ್ವೀಟು ಜಾಸ್ತಿ ತಿನ್ನಬೇಕು ಅಂತ ಇಂಟ್ರೆಸ್ಟೇ ಇಲ್ಲ ನನಗೆ. ಅದು ಏನೋ ನಾನು ನಿಜವಾಗ್ಲೂ ಬೇಕಾದ್ರೆ ನಮ್ಮ ಕೇಳಿ ನಾನು ಸುಳ್ಳು ಹೇಳಿದೆ. ನಾನು ನಾನ್ ವೆಜ್ಜು ಸ್ವೀಟು ಜಾಸ್ತಿ ತಿನ್ನೋದಿಲ್ಲ, ಇಂಟ್ರೆಸ್ಟ್ ಇಲ್ಲ ನನಗೆ ತಿನ್ನೋಕೆ. ಹೌದು ಗೈಸ್, ಪಾಪ ಏನು ಜಾಸ್ತಿ ತಿನ್ನಂಗಿಲ್ಲ. ಯಪ್ಪ ಹಂಗೇನ ಮಾಡು. ಗೈಸ್ ಅವಳು ಮಾಡ್ತಿದ್ಲು, ಅವಳಿಗೆ ಕರೆಕ್ಟಾಗಿ ಏನೋ ಸಿಡಿತಿದ್ದೆ ಅಂತೆ. ಬೇಡ ಅಂತ ಒಂದು ಟೈಮ್ ಅನ್ಬೋಸ್ಬಿಟ್ಟಿದ್ದಾಳೆ ಕೇಸೋದು. ಎಣ್ಣೆ ಸಿಡ್ಸ್ಕೊಂಡು ಅವಳು ನಾನೇ ಮಾಡ್ತೀನಿ ಹೋಗು ಅಂತ ಅಂದೆ. ಸಾಕು ಎಣ್ಣೆ. ಯಾವಾಗಾದ್ರೂ ನೋಡಿರ ಗೈಸ್ ಎಗ್ ಬುರ್ಜಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋದು. ಗೈಸ್ ಯಾಕೋ ಇವತ್ತು ನಾನು ಭಾಳ ಮಾತಾಡ್ತಾ ಇದ್ದೀನಿ. ಏನಾಗಿದೆ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಉತ್ತರ ಹೇಳ್ತಾಳೆ ನನಗೇನಾಗಿದೆ ಅಂತ. ನಾನೇನು ದೇವರಾಗ್ಬಿಟ್ಟಿದ್ದೀನ? ಏನಾದರೂ ಕೇಳಿದೆ ಅಂದರೆ ನೀನು ಹಿಸ್ಟ್ರಿ ಎಲ್ಲ ನಾನೇ ಬರ್ತೀನಿ ಅಂತ ಹೇಳ್ತಾಳೆ ಗೈಸ್. ಇಲ್ಲ ಗೈಸ್, ಕೆಲವೊಬ್ರು ಮಾತು ಕೇಳ್ತೀನಲ್ಲ ಜಾಸ್ತಿ ಟೈಮ್ ಅನ್ಸುತ್ತೆ. ಇವ್ರು ನೆಕ್ಸ್ಟ್ ನಾನು ಈ ಮಾತು ಮಾತಾಡಿದ್ರೆ ಇವ್ರು ನೆಕ್ಸ್ಟ್ ಇದೇ ಮಾತು ಮಾತಾಡ್ತಾರೆ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಮುಂಚೆನೇ ಹೇಳ್ಬಿಡ್ತೀನಲ್ಲ. ಈಗ ನೀ ಇಡಿ ಬಾ, ನಾನು ಮಾಡ್ತೇನೆ ಬುರ್ಜಿ. ಬೇಡ ನಿನ್ನ ಹಾಂ ಬಾ ಹಿಡ್ಕೋ, ಸ್ವಲ್ಪ ಬರ್ತೀನಿ. ಈರುಳ್ಳಿ ಏನು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೇನೋ. ಗೈಸ್ ಇವಾಗ ಹೋದ್ಲು ಎಗ್ ಬುರ್ಜಿ ಮಾಡೋಕೆ. ಅವಳಿಗೆ ಸಮಾಧಾನನೇ ಆಗಿಲ್ವಂತೆ ಮಧ್ಯಾಹ್ನ ಊಟ ಮಾಡಿದ್ದು. ಅದಕ್ಕೆ ಅಮ್ಮ ಅಂದರು ಎಗ್ ಬುರ್ಜಿ ಮಾಡ್ಲಾ ಅಂತ. ಇವಳು ಮಲ್ಕೊಬಿಟ್ಟಿದ್ದಾಳೆ ಗೈಸ್, ಫುಲ್ ನಿದ್ದೆಗೇರ್ಬಿಟ್ಟಿದ್ದಾಳೆ. ಅದಕ್ಕೆ ಆಮೇಲೆ ಅದು ಊಟ ಮಾಡ್ತಿದ್ಲು. ನಾನು ಎಗ್ ಬುರ್ಜಿ ಮಾಡ್ಕೊಳ್ಳಮ್ಮ ಅಂತಂದು ಹ್ಞೂ ಅಂತ ಅಂದರು ಅಮ್ಮ. ಅದಕ್ಕೆ ಅವಳೆ ನೋಡಿ ನಾ ಹಂಗೆ ಹೇಳಿದ ಗೈಸ್, ನನಗೇನಾದರೂ ತಿನ್ನಂಗಾಗಿದೆ ಅಮ್ಮ ಅಂತ ಹೇಳಿದ. ಅದಕ್ಕೆ ನನಗೊಂದು ಆಮ್ಲೆಟ್ ಎಗ್ ಬುರ್ಜಿ ಅಮ್ಮ ಅಂದರೆ ಎಗ್ ಬುರ್ಜಿ ಆಮ್ಲೆಟ್ ಮಾಡು ಅಂತೇಳಿ. ಅಯ್ಯೋ ನೀ ಮಾಡಿದ್ರೆ ಎಲ್ಲ ಸುಟ್ಟೋಗುತ್ತೆ ಅದು. ಫಾರಂ ಎಗ್ ಅಂದರೆ ಏನು ಗೈಸ್? ಜವಾರಿ ಮೊಟ್ಟೆ ಅಂದರೆ ಏನು ಗೈಸ್? ಕಮೆಂಟ್ ಮಾಡಿ. ನೀನು ಇವಾಗ ಎಷ್ಟು ವರ್ಷ? 10 ಸಾರಿ 11. ಆಮೇಲೆ ಎಷ್ಟು ವರ್ಷ ಅಂತಾನೆ ಗೊತ್ತಿಲ್ಲ ಅವಳಿಗೆ. ಅದನ್ನೇ ಮರ್ತು ಹೋಗ್ಬಿಟ್ಟಿದ್ದಾಳೆ. ಇಷ್ಟು ಅರು ಕೊಟ್ಬಿಟ್ಟಿದ್ದಾನೆ ದೇವ್ರು ನಿನಗೆ. ಹಂಗಲ್ಲ, ನಾನು 4th ಒಳಗಿದ್ದೆ ನೋಡು, ಅವಾಗ ನನಗೆ 10 years ಅಂತ ಹೇಳ್ತಿದ್ರು. ನನಗೆ ಗೊತ್ತಿದ್ದಿಲ್ಲ ನನಗೆ 10 years ಅಂತ. ಆಮೇಲೆ ಬಿಂದು ಕೇಳಿದ್ರೆ ಗೊತ್ತಾಯ್ತು ನನಗೆ. ನಿನಗೇನು ಗೊತ್ತು ಹೇಳ ನಾನು? ಉಣ್ಣೋದು ಕೇಳಿ ಒಂದು ನಿಮಿಷ ನಾನು ಹೇಳ್ತೀನಿ ಏನಂತ ಹೇಳ. ಇವಾಗ ರಜೆ ಅಲ್ವಾ, ಜೋಕಾಲಿ ಕಟ್ಬಿಟ್ಟಿದ್ದಾರೆ ಪಾಪ. ಜೋಕಾಲಿ ಆಡೋದು ಮೊಬೈಲ್ ನೋಡೋದು, ಜೋಕಾಲಿ ಆಡೋದು ಮೊಬೈಲ್ ನೋಡೋದು. ಅದು ಎಷ್ಟು ನೋಡ್ತಾಳೋ. ಅಮ್ಮ ಬಂದ್ ಮಾಡ. ಎಲ್ಲ ಸುಟ್ಬಿಟ್ಟಿದ್ದಾಳೆ ಗೈಸ್. ನೋಡಿ ಇಲ್ಲೊಂದು
ಇಲ್ಲೊಂದು ಎಲ್ಲ ಹಾಳು ಮಾಡ್ತೀಯ ನೀನು. ಹಾಕು ಹೇಳಿ ಹೆಂಗ್ ಹಾಕ್ಬೇಕು ಹಿಡ್ಕೊ ಗೈಸ್. ಇಟ್ಸ್ ಫೈನಲಿ ನನ್ನ ತಂಗಿ ನೋಡಿಲಿ ನಮ್ಮನಿ ಮಾಡಿದ್ದಾಳೆ ಎಗ್ ಬುರ್ಜಿನ. ಕರೆಕ್ಟ್ ಆಗಿತ್ತವ. ಗೈಸ್ ಇಷ್ಟ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೆಲ್ಲ, ಇವತ್ತು ನಾನು ಮಾಡ್ತೀನಿ ಅಂತ ಅವಳೇ ಬ್ಲಾಗ್ ಎಂಡ್ ಮಾಡ್ತಿದ್ದಾಳೆ. ಗೈಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಟಿಫಿಕೇಶನ್ ಬರುತ್ತೆ. ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.